ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ತೂಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಎಲ್ಲರೂ ಕೇಳ್ತಾ ಇದ್ರಿ ಹೊಟ್ಟೆಯಲ್ಲಿ ಮದ್ದು ಹಾಕಿರೋದು ಯಾವ ರೀತಿ ನಾವು ಅದನ್ನು ತೆಗಿಬೇಕು, ಅದಕ್ಕೆ ಏನಾದರೂ ಮನೆ ಮದ್ದಿದ್ರೆ ಹೇಳಿ ಅಂತ ಹೇಳ್ಬಿಟ್ಟು, ಖಂಡಿತ ಅದಕ್ಕೆ ಒಂದು ಮನೆ ಮದ್ದಿದೆ. ನಾನು ಅದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ. ಖಂಡಿತ ಏನಪ್ಪ ಅಂತಂದ್ರೆ ಹೊಟ್ಟೆಯಲ್ಲಿ ಹಾಕಿರುವಂಥ ಒಂದು ಮದ್ದು ತೆಗಿಯೋದಾಗಲಿ ಮತ್ತು ಮನೆಯಲ್ಲಿ ಮಾಟ ಮಂತ್ರ ಮಾಡಿರೋದಾಗಲಿ ಅದರಿಂದ ಒಂದು ಪರಿಹಾರ ಅನ್ನೋದು ಖಂಡಿತ ನಿಮಗೆ ಸಿಗುತ್ತೆ. ಏನಪ್ಪ ಅಂತಂದರೆ ಹೇಳಿದ್ನಲ್ಲ, ಮಾಟ ಮಂತ್ರ ಮನೆಯಲ್ಲಿ ಮಾಡಿದ್ರು ಕೂಡ, ಹೊಟ್ಟೆಯಲ್ಲಿ ಹಾಕಿದ್ರು ಕೂಡ, ಮತ್ತೆ ಹಿಂದೆ ಮಾಡಿರೋದು ಮುಂದೆ ಮಾಡೋದು ಎಲ್ಲದಕ್ಕೂ ಇದು ಒಂದೇ ಪರಿಹಾರ ಆಗಿರುತ್ತೆ ನಿಮಗೆ. ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರಿ ಇದ್ರ ಬಗ್ಗೆ ನೀವು ಹೇಗೆ ಏನು ಎತ್ತ ಅದನ್ನು ನಮಗೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು. ಇವತ್ತಿನ ನೋಡಿ ಅದೇ ಆಗಿರುತ್ತೆ. ತುಂಬ ಜಾಸ್ತಿ ಏನೂ ಇಲ್ಲ, ಅದ್ರ ಬಗ್ಗೆ ನಿಮಗೆ ಮಾಹಿತಿ ನಾನು ಕೊಡ್ತೀನಿ. ಆ ಕಾಯಿ ಕೂಡ ತೋರಿಸ್ತೀನಿ. ಗಿಡನೇ ತೋರಿಸ್ಬೇಕು ಮತ್ತು ಅದು ಒರಿಜಿನಲ್ ಆಗಿ ನಿಮಗೆ ನಾನು ವಿಡಿಯೋನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನನಗದು ಅಲ್ಲಿಗೆ ಹೋಗೋಕ್ಕಾಗಿಲ್ಲ. ಇಲ್ಲಿ ಸ್ವಲ್ಪ ದೂರದಲ್ಲಿದೆ, ಅಲ್ಲಿ ಹೋಗಿ ನಾನು ತೋರಿಸ್ತೀನಿ ನಿಮಗೆ ಖಂಡಿತ. ಯಾಕಂದರೆ ಅದು ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ನಾನು ತಿಳಿಸ್ತೀನಿ. ಅದು ಗಿಡನೂ ತೋರಿಸಿ ಕಾಯಿನೂ ತೋರಿಸಿ ವಿಡಿಯೋನ ಮಾಡ್ತೀನಿ. ಅದ್ರ ಹತ್ರ ಹೋಗಿ ನಿಮಗೆ ಬೇಕು ಅಂತ ಖಂಡಿತ ನಮ್ಗೆ ಅದೇ ಒರಿಜಿನಲ್ ಆಗಿ ತೋರಿಸಿ ಅಂತಂದರೆ ಖಂಡಿತ ಮಾಡ್ತೀನಿ. ಸದ್ಯಕ್ಕೆ ಈಗ ನಾನು ಕೆಲವೊಂದು ಫೋಟೋಗಳನ್ನ ಅಲ್ಲಿಂದನ ತರಿಸ್ಕೊಂಡು ನಿಮಗೆ ಫೋಟೋಗಳನ್ನ ಹಾಕ್ತಾ ಇದ್ದೀನಿ. ಆ ಫೋಟೋಗಳನ್ನ ನೋಡ್ರಿ. ಕೆಲವೊಬ್ರಿಗೆ ಗೊತ್ತಿರೋರನ್ನ ಅದು ನಿಮ್ಗೆ ಸಿಗೋದು ತುಂಬ ಕಡಿಮೆ. ಆ ಕಾಯಿನ ಸಿಕ್ಕವರು ಅದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಅದು ಎಂಥದಂತ ಅದ್ಭುತ ಅಂದರೆ ಅದು ಈಗಿನ ಕಾಲದಲ್ಲ, ಹಳೆಯ ಕಾಲದಿಂದ ಒಂದು 100 ವರ್ಷದ ಹಿಂದಿನಕ್ಕಿಂತ 100 ವರ್ಷ ಅಂತಲ್ಲ, ತುಂಬ ಸಾವಿರಾರು ವರ್ಷಗಳ ಹಿಂದಿಂದ ಒಂದು ಅದು ಮನೆ ಮದ್ದಾಗಿರುತ್ತೆ. ಅದರಿಂದ ನಿಮ್ಮ ಮಾಟ ಮಂತ್ರದ ಪರಿಹಾರ ಖಂಡಿತ ಆಗುತ್ತೆ. ಯಾಕಂದರೆ ಎಲ್ಲವನ್ನು ಅನುಭವದ ಮಾತಾಗಿರುತ್ತೆ. ನನ್ನ ಜೀವನದಲ್ಲಿ ನಾನು ಬಳಸ್ಕೊಂಡಿರೋದು ಮತ್ತು ನನಗೆ ಗೊತ್ತಿರೋರು ನಮ್ಮ ಮನೆಯವ್ರು ಯಾರು ಬಳಸ್ಕೊಂಡಿರೋದು ತಿಳಿಸಿದ್ರೆ ನಾನು ನಿಮ್ಮ ಹತ್ರ ತಿಳಿಸ್ತೀನಿ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಖಂಡಿತ ಅದು ಒಂದು ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ. ಮತ್ತು ಆ ಕಾಯಿನೂ ತೋರಿಸ್ತೀನಿ ನಿಮಗೆ. ಕಾಯಿ ತೋರಿಸ್ತೀನಿ, ಅದರ ಹೆಸರು ಕೂಡ ಹೇಳ್ತೀನಿ. ಅದು ನೀವು ನೋಡ್ತಾ ಅದು ಒಂದು ನೀವು ಕೂಡ ಬಳಸ್ಕೊಂಡು ಖಂಡಿತ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳಿ ಅಂತ ಕೇಳಿಸ್ತೀನಿ. ನೋಡಿ, ಈ ಕಾಯಿ ಈ ಥರ ಇರುತ್ತೆ. ಇದೇ ನೋಡಿ ಆ ಕಾಯಿ. ಇದೇನಪ್ಪ ಅಂದ್ರೆ ನೋಡೋಕೆ ನಿಂಬೆಹಣ್ಣಿನ ಥರನೇ ಇರುತ್ತೆ. ಇದು ಗಜ ನಿಂಬೆ ಅಂತಾನು ಕೂಡ ಹೇಳ್ತಾರೆ. ಈ ನಿಂಬೆಹಣ್ಣು ನಿಮ್ಮ ಮನೆಯಲ್ಲಿದ್ದರೆ ಖಂಡಿತ ನಿಮ್ಮ ಕಷ್ಟಗಳನ್ನು ಪರಿಹಾರ ಆಗುತ್ತೆ. ಎಷ್ಟೇ ಮಾಟ ಮಂತ್ರ ಮಾಡಿದ್ರೂ ಕೂಡ ಪರಿಹಾರ ಆಗುತ್ತೆ. ಇದು ಮೂಢನಂಬಿಕೆ ಅನ್ನೋರಿಗೆ ಮೂಢನಂಬಿಕೆ ಅಂತಲೇ ಅಂದ್ಕೊಳ್ಳಿ, ಪರವಾಗಿಲ್ಲ. ಆದರೆ ನಾನು ಹೇಳ್ತೀನಿ, ನಂಬಿಕೆಯಿಂದ ಖಂಡಿತ ಇದು ನಿಮ್ಮ ಕಷ್ಟಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಇದು ತುಂಬ ಪರಿಣಾಮಕಾರಿ ಅಂತಲೇ ಹೇಳ್ಬೋದು. ಹೊಟ್ಟೆಯಲ್ಲಿ ಹಾಕಿರುವಂಥ ಮದ್ದಾಗಲಿ ಅಥವಾ ಮಾಟ ಮಂತ್ರ ಮನೆಯಲ್ಲಿ ಮಾಡಿಸಿರೋದಾಗಲಿ ಏನಾದರೂ ಅವರು ಮುಂದಕ್ಕೆ ಮಾಡಿಸ್ತಾರೆ ಅಂತ ಹೇಳಿದ್ರೆ ಅದು ಕೂಡ ನಿಮಗೆ ನಾಟೋದಿಲ್ಲ. ಇದು ಮನೆಯಲ್ಲಿದ್ದರೆ ಇದನ್ನು ಯಾವ ರೀತಿ ಮನೇಲಿ ಇಟ್ಕೋಬೇಕು, ಇದನ್ನು ಯಾವ ರೀತಿ ಪೂಜೆ ಮಾಡಬೇಕು ಮತ್ತು ಹೊಟ್ಟೆಯಲ್ಲಿ ಹಾಕಿರುವ ಮದ್ದನ್ನು ಯಾವ ರೀತಿ ತೆಗಿಬೇಕು ಪೂರ್ತಿ ತಿಳಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ, ನಿಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಹೊಟ್ಟೆಯಲ್ಲಿ ಮದ್ದು ಹಾಕಿರೋದನ್ನೋ ಅದನ್ನು ತೆಗಿಬೇಕು ಹೇಗೆ ಎತ್ತ ಅಂತ. ನಿಮಗೋಸ್ಕರ ತುಂಬ ಕಷ್ಟಪಟ್ಟು ಈ ಗಿಡದ ಒಂದು ಫೋಟೋನ ತೆಗೆದು ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋನ ನಿಮ್ಮ ಜೊತೆಗೆ. ಈ ಹೊಟ್ಟೆಯಲ್ಲಿ ಮದ್ದು ಹಾಕಿರೋದು ಹೇಗೆ ತೆಗಿಯೋದು ಅಂತ ನೀವು ಕೇಳೋದಾದರೆ ನೋಡಿ, ಈ ಕಾಯಿ ಏನಿರುತ್ತಲ್ಲ ಹಣ್ಣು, ಈ ನಿಂಬೆ ಹಣ್ಣನ್ನು ಪೂರ್ತಿಯಾಗಿ ಒಂದು ತೆಗೆದುಕೊಂಡು ಬರಬೇಕು. ಇದು ರೇಟು ಸಿಕ್ಕಾಪಟ್ಟೆ ಇರುತ್ತೆ. ಒಂದು ನಿಂಬೆ ಹಣ್ಣಿಗೆ 500 ರೂಪಾಯಿ ಇದೆ. ನಮ್ಮ ಕಷ್ಟ ಪರಿಹಾರ ಆಗಬೇಕಂದ್ರೆ ಎಲ್ಲೆಲ್ಲೋ ಹೋಗ್ಬಿಟ್ಟು ನಾವು ದುಡ್ಡುಗಳನ್ನ ಖರ್ಚು ಮಾಡಿ ಎಷ್ಟೆಷ್ಟೋ ದುಡ್ಡನ್ನ ಹಾಳು ಮಾಡಿಕೊಂಡು ಎಲ್ಲೆಲ್ಲೋ ಕೇಳ್ಕೊಂಡು ಬರ್ತೀವಿ. ಆದರೂ ಕೊನೆಗೆ ಪರಿಹಾರ ಅನ್ನೋದು ಸಿಗಲ್ಲ. ಇದರಲ್ಲಿ ಖಂಡಿತ ಪರಿಹಾರ ಇರುತ್ತೆ ಅಂತ ನಾನು ಅಂತೀನಿ. ಯಾಕಂದರೆ ನನಗೆ ಪರಿಹಾರ ಸಿಕ್ಕಿರೋದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು. ಈ ಹಣ್ಣಿಗೆ ಒಂದು 500 ರೂಪಾಯಿ ಬೀಳುತ್ತೆ. ಹಣ್ಣು ಸಿಗೋದು ತುಂಬ ಅಂದರೆ ತುಂಬ ಅಪರೂಪ. ಸಿಕ್ಕೋರಿಗೆ ತುಂಬ ಪುಣ್ಯ ಅಂತಲೇ ಹೇಳ್ಬೋದು. ನಮಗೆ ಎಷ್ಟೋ ವರ್ಷಗಳ ಮೇಲೆ ಮೊನ್ನೆನೇ ಸಿಕ್ಕಿರೋದು ನನಗಷ್ಟೇ. ಮೊನ್ನೆ ಅಂದರೆ ಒಂದು 6 ತಿಂಗಳಾಯಿತು ಅನ್ಕೊತೀನಿ. 6 ತಿಂಗಳ ಹಿಂದೆ ನನಗೆ ಸಿಕ್ಕಿರೋದು ಈ ಹಣ್ಣು. ಒಣ ಕಾಯಿ ಬೇಕಾದರೆ ನಮಗೆ ಈ ನಿಂಬೆಹಣ್ಣು, ಒಣ ನಿಂಬೆಹಣ್ಣು ಸಿಗುತ್ತೆ. ಆದರೆ ಹಸಿ ನಿಂಬೆಹಣ್ಣು ಸಿಗೋದು ತುಂಬಾ ಕಷ್ಟ, ಈ ಥರ ಹಣ್ಣಾಗಿರೋದು. ಈ ಹಣ್ಣನ್ನು ನಾವು ಹೊಟ್ಟೆಯಲ್ಲಿ ಮದ್ದು ಹಾಕಿರೋದನ್ನ ಹೇಗೆ ತೆಗಿಯೋದಪ್ಪ ಅಂತಂದರೆ, ನಿಮಗೇನಾದರೂ ಈ ಥರ ಹಣ್ಣು ಸಿಗುತ್ತಲ್ಲ, ಈ ಹಣ್ಣನ್ನು ಒಣಗಿಸೋದಿಲ್ಲ, ಹೀಗೆ ಹಣ್ಣಾಗಿರೋದನ್ನು ಕಟ್ ಮಾಡೋದು. ಕಟ್ ಮಾಡಿ ಈಗ ಏನು ಸೌತೆಕಾಯಿ ತಿಂತೀವಲ್ಲ ಆ ರೀತಿ ನಾವು ಮಂದಿ ಎಲ್ಲ ನಮ್ಮ ಮನೇಲಿ ಎಷ್ಟು ಜನ ಇರ್ತೀವಿ ನೋಡಿ, ಅಷ್ಟು ಜನನು ಅದನ್ನು ಕಟ್ ಮಾಡಿ ಪೀಸ್ ಮಾಡಿಕೊಂಡು ಎಲ್ಲರೂ ತಿನ್ನಬೇಕು. ಜನ ಎಲ್ಲರೂ ಕೂಡಿ ಅದನ್ನು ತಿನ್ನಬೇಕು. ಅಥವಾ ಇಲ್ಲ ನಮಗೆ ಎಲ್ಲರಿಗೂ ಏನೂ ಆಗಿಲ್ಲ, ಒಬ್ಬರಿಗೆ ಮಾತ್ರ ಈ ಥರ ಆಗ್ತಾಯಿದೆ ಅಂದರೆ ಅವರು ಒಬ್ಬರೇ ಕೂಡ ತಿನ್ಬೋದು. ಇಲ್ಲ ಯಾರಿಗೂ ಏನೂ ಆಗಬಾರ್ದು, ಮುಂದಕ್ಕೂ ಆಗಬಾರ್ದು, ಅಥವಾ ಹಿಂದೆ ಆಗಿರೋದು ಕೂಡ ಅದನ್ನು ಬಗೆಹರಿಬೇಕು, ಪರಿಹಾರ ಆಗಬೇಕು ಅನ್ನೋದಾದರೆ ನೀವು ಎಲ್ಲರೂ ಕೂಡ ತಿನ್ಬೋದು. ಅಥವಾ ನಮಗೊಬ್ಬರಿಗೆ ಅಂದರೆ ನೀವು ಒಬ್ಬರೇ ಕೂಡ ಇದನ್ನು ತಿನ್ಬೋದು. ಇದು ತಿನ್ನೋದ್ರಿಂದ ಹೊಟ್ಟೆಯಲ್ಲಿ ಹಾಕಿರುವಂಥ ಮದ್ದು ಮಾಡಿರುವಂಥ ಮಾಟ ಮಂತ್ರ ಏನಾಗುತ್ತೆ ಅದರಿಂದ ಪರಿಹಾರ ಆಗುತ್ತೆ. ಖಂಡಿತ ಅದು ಕಡಿಮೆ ಆಗುತ್ತೆ.
ನಿಮಗೆ ಹೊಟ್ಟೆಯಲ್ಲಿ ಹಾಕಿರುವಂಥ ಮದ್ದು ಅದು ನಿವಾರಣೆ ಆಗುತ್ತೆ ಒಂದು. ಇನ್ನು ಮನೆಯಲ್ಲಿ ಮಾಟ ಮಂತ್ರ ಮಾಡಿಸಿರೋದು, ಮನೆಯಲ್ಲಿ ಮಾಟ ಮಂತ್ರ ಮಾಡಿಸಿ ನಿಮಗೆ ಗೊತ್ತಾಗಿರಲ್ಲ, ತುಂಬಾ ಕಷ್ಟ ಆಗ್ತಾ ಇರುತ್ತೆ, ಕೈಯಲ್ಲಿ ಹಣ ನಿಲ್ಲಲ್ಲ, ಆಮೇಲೆ ಮನೆಯಲ್ಲಿ ಜಗಳ ಆಗ್ತಾ ಇರುತ್ತೆ, ಇನ್ನೂ ಸಾವಿರಾರು ಈ ಥರದ್ದು ಅನೇಕ ಒಂದು ಪ್ರಾಬ್ಲಮ್ಗಳನ್ನ ನಮ್ಮನ್ನು ಕಾಡ್ತಾ ಇರುತ್ತೆ. ಆ ಥರದಕ್ಕೆ ನಿಮಗೆ ಅನಿಸ್ತಾ ಇರುತ್ತೆ ನಾವು ಎಷ್ಟೇ ಮಾಡಿದ್ರೂ ಕೂಡ ಅದನ್ನು ಬಗೆಹರಿತಾ ಇಲ್ಲ, ಏನಾಗಿರ್ಬೋದು ಅಂತ. ಅಕಸ್ಮಾತಾಗಿ ಈ ಥರ ನಿಮ್ಗೆ ಏನಾದರೂ ಮಾಡಿಸಿದ್ರೆ ಅದು ಕೂಡ ನಿಮಗೆ ಗೊತ್ತಾಗ್ತಾ ಇಲ್ಲ, ನಮ್ಮ ಜೀವನದಲ್ಲಿ ಏನು ನಡೀತದೆ ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ನೀವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ರೆ ಖಂಡಿತ ಈ ನಿಂಬೆಹಣ್ಣಿಂದ ನಿಮಗೆ ಪರಿಹಾರ ಸಿಗುತ್ತೆ ಅಂತ ನಾನು ಅಂತೀನಿ. ಯಾಕಂದರೆ ನಿಮ್ಮ ಕಷ್ಟಗಳನ್ನ ಖಂಡಿತ ಬಗೆಹರಿಯುತ್ತೆ ಈ ನಿಂಬೆಹಣ್ಣಿಂದ. ಅಷ್ಟು ಪವರ್ಫುಲ್ ಈ ನಿಂಬೆಹಣ್ಣು, ಸಾಧಾರಣ ನಿಂಬೆಹಣ್ಣಲ್ಲ ಇದು. ನೀವು ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಎಷ್ಟು ದಪ್ಪ ಇದೆ, ಎಷ್ಟು ದೊಡ್ಡದಾಗಿರುತ್ತೆ ಅಂತ. ಖಂಡಿತ ಈ ನಿಂಬೆಹಣ್ಣು ತುಂಬ ದಪ್ಪ ಇರುತ್ತೆ, ಒಂದೊಂದು 5 kgವರೆಗೂ 7 kgವರೆಗೂ ತೂಕ ಬರುತ್ತೆ ಈ ನಿಂಬೆಹಣ್ಣುಗಳು, ಅಷ್ಟು ದೊಡ್ಡದಾಗಿರುತ್ತೆ. ಸಾಧಾರಣ ನಿಂಬೆಹಣ್ಣಿನ ಥರ ಇರಲ್ಲ, ಇದರ ಆಕಾರನೂ ದೊಡ್ಡದಾಗಿರುತ್ತೆ ಮತ್ತು ಅದರ ಮೇಲಿನ ಸಿಪ್ಪೆ ಕೂಡ ತುಂಬ ದೊಡ್ಡದಾಗಿರುತ್ತೆ. ಇದನ್ನು ನೀವು ಮನೆಯಲ್ಲಿ ಇಡಬೇಕು. ಒಂದು ಸತಿ ಅದನ್ನು ಮನೆಗೆ ತೊಗೊಂಡು ಬಂದು ನೀವು ತೊಳೆದು ಅದಕ್ಕೆ ಪೂಜೆ ಮಾಡಬೇಕು. ಫಸ್ಟಿನ ದಿನ ಪೂಜೆ ಮಾಡಿ ಒಂದು ತಟ್ಟೆಯಲ್ಲೋ ಅಥವಾ ನಿಮ್ಮ ದೇವರ ಜಗಲಿ ಮೇಲೆ ಮೂಲೆಯಲ್ಲಿ ಇಟ್ಟು ಇದನ್ನು ಪ್ರತಿದಿನ ನೀವು ಬರೀ ಲಾಭನೋ ಅಂದರೆ ನೀವು ಊದಿನ ಕಡ್ಡಿ ಒಂದು ಸಾಂಬ್ರಾಣಿ ಹೊಗೆನ ತೋರಿಸ್ಬೇಕಾಗತ್ತೆ. ಏನಂದರೆ ಫಸ್ಟಿನ ದಿನ ಏನು ಇಟ್ಟಿರ್ತೀರಾ ತಿರ್ಗಾ ಅದಕ್ಕೆ ಮುಟ್ಟೋ ಹಾಗಿರಲ್ಲ, ಯಾರೂ ಮುಟ್ಟಬಾರ್ದು. ಮುಟ್ಟದೇ ಇರೋ ಜಾಗದಲ್ಲಿ ಇಟ್ಟು ನೀವು ಇದನ್ನು ಪೂಜೆ ಮಾಡಬೇಕಾಗತ್ತೆ. ನೀವು ಹೌದು ಜಗಲಿ ಮೇಲೆ ಇಟ್ಟರೆ ನಾವು ಜಗಲಿ ಎಲ್ಲ ತೊಳ್ಕೊಳ್ಳೋಕೆ ಮುಟ್ಟಬೇಕಾಗುತ್ತೆ ಅಂತ ಅನ್ನೋರಾದರೆ ನೀವು ಮುಟ್ಟದೇ ಇರೋ ಜಾಗದಲ್ಲಿ ಇಟ್ಟು ಸಾಂಬ್ರಾಣಿ ಹೋಗಿ ಡೈಲಿ 2 ಟೈಮು ಸಾಂಬ್ರಾಣಿ ಹಾಕಲೇಬೇಕು ಈ ನಿಂಬೆಹಣ್ಣು ಮನೇಲಿ ಇಟ್ಟ ಮೇಲೆ. ಆವಾಗಲೇ ನಮಗೆ ಎಲ್ಲವನ್ನೂ ಕೂಡ ಒಳ್ಳೆಯದಾಗ್ತಾ ಬರುತ್ತೆ ಖಂಡಿತ. ಈ ರೀತಿ ಇದು ನಿಮ್ಮ ಕಷ್ಟಕ್ಕೆ ಪರಿಹಾರ ಅನ್ನೋದು ಸಿಗುತ್ತೆ. ಇದು ಇಟ್ಟು ನೀವು ಪೂಜೆ ಮಾಡೋದ್ರಿಂದ ಬರೀ ಮಾಟ ಮಂತ್ರ ಮಾಡಿದ್ದು ಅಷ್ಟೇ ಪರಿಹಾರ ಆಗುತ್ತೆ ಅಂತಲ್ಲ, ಪ್ರತಿಯೊಂದು ಕೈಯಲ್ಲಿ ದುಡ್ಡು ನಿಲ್ಲುತ್ತೆ, ಆಮೇಲೆ ನಿಮ್ಮ ಮನೇಲಿ ಜಗಳ ಕದನ ಇದ್ರೆ ಅದು ಕೂಡ ಬಗೆಹರಿಯುತ್ತೆ, ಬೇರೆ ಪ್ರಾಬ್ಲಮ್ಗಳಿದ್ರೆ ಅದು ಕೂಡ ಬಗೆಹರಿಯುತ್ತೆ. ಎಲ್ಲವೂ ಕೂಡ ನಿಮ್ಮ ಕಷ್ಟಕ್ಕೆ ಇದು ಅನುಕೂಲ ಆಗುತ್ತೆ ಒಂದು. ಆಮೇಲೆ ಮುಂದೆ ನಿಮಗೆ ಯಾರಾದರೂ ಮಾಟ ಮಂತ್ರ ಮಾಡ್ತಾರೆ ಅನ್ನೋದಾದರೆ ಖಂಡಿತ ಅವ್ರು ಎಷ್ಟೇ ಮಾಡಿದ್ರು ಕೂಡ ಅದು ಅವರಿಗೆ ಉಲ್ಟಾ ಆಗುತ್ತೆ ಹೊರತು ನಿಮ್ಮವರೆಗೂ ಅದು ಬರಲ್ಲ. ಅವರು ತಿಪ್ಪಲ ಹಾಕ್ಕೊಂಡು ಎಷ್ಟೇ ಕಷ್ಟಪಟ್ಟು ಎಷ್ಟು ದುಡ್ಡು ಖರ್ಚು ಮಾಡಿ ಯಾವ ಜಾಗಕ್ಕೆ ಹೋಗಿ ಮಾಡ್ಕೊಂಡ್ಬಂದ್ರು ಅದು ನಿಮ್ಮವರೆಗೂ ಬರಲ್ಲ, ಮತ್ತೆ ಅವರಿಗೆ ವಾಪಸ್ ಹೋಗುತ್ತೆ. ಆ ರೀತಿ ಇರುತ್ತೆ ಈ ನಿಂಬೆಹಣ್ಣಿನ ಪವರು. ನಿಮಗೆ ಇದ್ರ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ, ಅಥವಾ ಅರ್ಥ ಆಗಿದೆ ಕೂಡ ಅನ್ಕೋತೀನಿ. ಇನ್ನೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮೂಲಕ ಕೇಳ್ಬೋದು, ನಾನು ಖಂಡಿತ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇನ್ನೂ ನಿಮಗೆ ಬೇರೆ ವಿಚಾರದಲ್ಲಿ ನಿಮಗೆ ಅನಿಸಿರೋದು, ನಿಮಗೆ ಕಷ್ಟಗಳದ್ದು ನನಗೆ ಗೊತ್ತಿರೋದು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ಕಮೆಂಟ್ ಮಾಡಿ ಕೇಳ್ಬೋದು. ನನಗೆ ಗೊತ್ತಿರೋದನ್ನ ನಾನು ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ, ಯಾವುದೂ ಮಿಸ್ ಮಾಡ್ಕೊಳ್ಳಲ್ಲ. ಈ ವಿಡಿಯೋ ತುಂಬ ದಿನಗಳ ಹಿಂದೆನೇ ಬರಬೇಕಾಗಿತ್ತು, ಆದರೆ ನನಗೆ ಟೈಮ್ ಸಿಗದೆ ಇರೋ ಕಾರಣಕ್ಕೆ ಇದು ಬಂದಿರಲಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.